ವೀಕ್ಷಕರೇ ಹಾಗೂ ಕೇಳುಗರೆ, ನಿಮಗೆ ಗೊತ್ತಿದೆಯಾ, ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ನಾವು ಕನ್ನಡದಲ್ಲಿ ಏನು ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಅಂತೀವಲ್ಲ, ಇದು ಅವರನ್ನು ಬಾಧಿಸುತ್ತೆ ಅಂತ. ಹಾಗಿದ್ದಲ್ಲಿ ನಾವೇನೋ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋ ಒಂದು ಹೊಸ ಪದನ ಕೇಳ್ಪಟ್ವಿ. ಆದರೆ ಈ ಕಾಯಿಲೆ ನಿಜವಾಗಿಯೂ ಏನು? ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಅಥವಾ ತಜ್ಞರಾದಂತಹ ನಮ್ಮ ಶಿವಮೊಗ್ಗದ NU ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಪ್ರವೀಣ್ ಮಾಳ್ವದೆ ಅವರನ್ನು ಬರಮಾಡ್ಕೊಳ್ಳೋಣ. ಸರ್, ನಿಮ್ಮ ಫಿಯರ್ಸ್ ಆಫ್ ಎಕ್ಸ್ಪರ್ಟೀಸ್ ಬಗ್ಗೆ ನಮ್ಮ ಕೇಳುಗರಿಗೆ ಹಾಗೆ ವೀಕ್ಷಕರಿಗೆ ನೀವೇ ಡೈರೆಕ್ಟ್ ಆಗಿ ತಿಳಿಸಿ. ಜಸ್ಟ್ ಸರ್, ನಾನು ಕಳೆದ 10 ವರ್ಷಗಳಿಂದ ಕಿಡ್ನಿ ಹಾಗೂ ಕಿಡ್ನಿ ಸಂಬಂಧಿತ ಏನು ಕಾಯಿಲೆಗಳಿದೆ, ಅಂದರೆ ಡಯಾಬಿಟೀಸ್, ಹೈಪರ್ಟೆನ್ಷನಿಂದ ಆಗುವ ಕಿಡ್ನಿ ಕಾಯಿಲೆಗಳ ಇದರಲ್ಲಿ ಪರಿಣಿತನ ಹೊಂದಿದ್ದೇನೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಅದೇ NU ಶಿವಮೊಗ್ಗದಲ್ಲಿ ನಾವು ಕಳೆದ 3 ವರ್ಷದಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಅಂದರೆ ಕಿಡ್ನಿ ಕಸಿ ಅಂತ ಏನಿದೆ ಅದನ್ನು ಮಾಡ್ತಾ ಬಂದಿದ್ದೇವೆ. ಸೊ ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹೊರತುಪಡಿಸಿ ಈ ಸುತ್ತಮುತ್ತಲಿನ 4-5 ಜಿಲ್ಲೆಗಳಲ್ಲಿ ನಾವು ಈ ಸೇವೆಯನ್ನು ಕೊಡ್ತಾ ಇದ್ದೇವೆ. ಸೊ ಮುಂಚೆ ಏನು ಈ ಸೇವೆಗಳು ದೊಡ್ಡ ದೊಡ್ಡ ಏನು ನಗರಗಳಲ್ಲಿ ಏನು ಅವೈಲೇಬಲ್ ಇತ್ತು, ಈಗ ಶಿವಮೊಗ್ಗದಂಥ ನಗರದಲ್ಲೂ ಈ ಸೇವೆಯನ್ನು ನಾವು ಒದಗಿಸ್ತಾ ಬಂದಿದ್ದೇವೆ. ಡಾಕ್ಟರ್, ಇವತ್ತು ಕ್ರೋನಿಕ್ ಕಿಡ್ನಿ ಡಿಸೀಸ್ನ ಬಗ್ಗೆ ಬಹಳಷ್ಟು ಚರ್ಚೆನ ಮಾಡೋಣ. ಅದಕ್ಕೂ ಮುಂಚೆ ನಾನು ಒಂದು ಸಣ್ಣ ಡೌಟ್ನ ಕ್ಲಾರಿಫೈ ಮಾಡಿ, ಈ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದರೆ ನಿಮ್ಮ ವೈದ್ಯಕೀಯ ಶಬ್ದಕೋಶದಲ್ಲಿ ಮತ್ತೆ ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಏನಂತ ಹೇಳ್ತೀರಾ? ನಾವು ಅಂದರೆ ಯಾರಿಗಾದರೂ ಕಿಡ್ನಿ ಸಮಸ್ಯೆ ಇದ್ದಲ್ಲಿ, ಯಾರಿಗಾರು ಕಿಡ್ನಿ ಸಮಸ್ಯೆ ಆಯಿತು, ಅದು ಕೆಲವೊಂದು ಸಲ ತಾತ್ಕಾಲಿಕವಾಗಿ ಆಗ್ಬೋದು. ಅಂದರೆ ಯಾರಿಗಾರೆ ಕಿಡ್ನಿ ಸಮಸ್ಯೆ ವಾಂತಿ ಭೇದಿ ಆದರೂ ಕೂಡ ಆಗ್ಬೋದು, ಅಥವಾ ಕೆಲವೊಂದು ಜ್ವರಗಳಾದರೂ, ಎಕ್ಸಾಂಪಲ್ ಆದರೆ ಕೊರೋನಾ ಆದರೂ ಆಗ್ಬೋದು, ಮಲೇರಿಯಾ ಆದರೂ ಆಗ್ಬೋದು, ಅಥವಾ ಯಾರಿಗಾರೆ ಹಾವು ಕಡಿತ ಆದರೂ ಈ ಕಿಡ್ನಿ ಸಮಸ್ಯೆಗಳು ಆಗ್ಬೋದು. ಈ ಥರದಂಥ ಕಿಡ್ನಿ ಸಮಸ್ಯೆಗಳೇನಿರುತ್ತೆ ಇವು ತಾತ್ಕಾಲಿಕವಾಗಿ, ಅಂದರೆ 1-2 ವಾರ ಅಥವಾ 2-4 ವಾರದೊಳಗೆ ಇವು ಕಂಪ್ಲೀಟ್ಲಿ ರಿಕವರಿ ಆಗುವಂಥ ಸಮಸ್ಯೆಗಳು. ಇದನ್ನ ನಾವು ಅಕ್ಯೂಟ್ ಕಿಡ್ನಿ ಇಂಜರಿ ಅಂತ ಹೇಳ್ತೇವೆ, ತಾತ್ಕಾಲಿಕವಾಗಿ ಆಗುವ ಕಿಡ್ನಿ ಸಮಸ್ಯೆಗಳು. ಆದರೆ ಯಾವ ಕಿಡ್ನಿ ಸಮಸ್ಯೆಗಳು ದೀರ್ಘಕಾಲದಿಂದ ಆಗಿದೆಯೋ ಅಥವಾ ಇದೆಯೋ, ಸೊ ಅದನ್ನ ನಾವು ಸಂಪೂರ್ಣ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದಾ ಆ ಥರದ ಸಮಸ್ಯೆಗಳು, ಅಂದ್ರೆ ನಾವು ಡೆಫಿನೇಷನ್ ವಾಗಿದೆ, ಅಂದ್ರೆ ನಮ್ಮ ವೈದ್ಯಕೀಯವಾಗಿ ಹೋಗೋದಾದ್ರೆ ಯಾರಿಗೆ ಕಿಡ್ನಿ ಸಮಸ್ಯೆ ಶುರುವಾಗಿ ಆ ಸಮಸ್ಯೆ 3 ತಿಂಗಳು ಮೇಲ್ಪಟ್ಟು ಇದೆ ಅಂದ್ರೆ ಅದನ್ನ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ನಾವು ಅದನ್ನ ಕರಿತೇವೆ. ಸೊ ಯಾರಿಗೆ ಕಿಡ್ನಿ ಸಮಸ್ಯೆ 3 ತಿಂಗಳ ಕಾಲ ಇದೆ ಅಂದ್ರೆ ಅದು ಇದೆ, ಹೋಗಿಲ್ಲ ಅಂದ್ರೆ ಅದನ್ನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿಬಹುದು. ಅದರಲ್ಲಿ ಆ ಕಿಡ್ನಿ ಸಮಸ್ಯೆ ನಮಗೆ ಅವರ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಹೋಗೋದಾಗಿರ್ಬೋದು, ಅಥವಾ ಅವರ ಕಿಡ್ನಿ ಕೆಲಸ ಅಂದ್ರೆ ಏನು ಫಿಲ್ಟ್ರೇಷನ್ ಕೆಲಸ ಅದು ಕಡಿಮೆ ಆಗಿರಬಹುದು, ಅಥವಾ ನಾವು ಸ್ಕ್ಯಾನ್ ಮಾಡದಲ್ಲಿ ಅವರ ಕಿಡ್ನಿಗಳಲ್ಲಿ ಏನಾದ್ರು ಗುಳ್ಳೆ ಇದೆ, ಅದು ಸತತವಾಗಿ 3 ತಿಂಗಳ ಕಾಲ ಇದೆ, ಅಥವಾ ಏನಾದ್ರು ಸಮಸ್ಯೆ ಇದೆ, ಒಂದು ಕಿಡ್ನಿ ಇಲ್ಲ. ಸೊ ಇದನ್ನು ಕೂಡ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ. ಡಾಕ್ಟರ್, ಇದು ಸೈಲೆಂಟ್ ಕಿಲ್ಲರ ಅಥವಾ ಆದ ಕೂಡಲೇ ಲಕ್ಷಣಗಳು ಗೊತ್ತಾಗುತ್ತಾ? ದುರದೃಷ್ಟವಶಾತ್ ಏನಾಗಿದೆ, ಆ ಕಿಡ್ನಿ ಸಮಸ್ಯೆ, ಕ್ರಾನಿಕ್ ಕಿಡ್ನಿ ಸಮಸ್ಯೆನೇ ಅದು, ಅಂದ್ರೆ ಅದು ಸೈಲೆಂಟ್. ಅದರಲ್ಲಿ ಏನು ನಿಮಗೆ ರೋಗ ಲಕ್ಷಣಗಳು ಇರೋದಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಸೊ ಯಾರಿಗಾದ್ರೂ ರೋಗ ಲಕ್ಷಣಗಳು ಬಂದಿದೆ ಅಂದ್ರೆ ಆ ಹಂತವರು 1-3-4 ಸ್ಟೇಜಸ್ ಅಲ್ಲಿ ದಾಟಿಬಿಟ್ಟಿದ್ದಾರೆ ಅಂತ. ಕಿಡ್ನಿ ಕೆಲಸ 50% ಮೇಲೆ ಕಡಿಮೆ ಆಗ್ಬಿಟ್ಟಿದೆ, ಅವಾಗೇ ಹೋಗಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಅದರಿಂದ ನಮಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ನಮ್ಮ ರೋಗಿಗಳು ನಮ್ಮಲ್ಲಿ ಬಂದಾಗ ಸೊ ಅವ್ರಿಗೆ ಸಮಸ್ಯೆ ಇದ್ದು ಬಹಳ ವರ್ಷಗಳೇ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಆದ್ರಿಂದ ನಾವು ಇದರ ಮಹತ್ವ ಏನು, ಅದರಿಂದ ನಾವು ನಮ್ಮ ಜಾಗರೂಕರಾಗಬೇಕು. ಅಂದ್ರೆ ನಾವು ಮುಂಚೆನೆ ನಮಗೆ ತಿಳ್ಕೊಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋ ಇದು ಮಾಡ್ಬೇಕು. ಅಂದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಮೂಡುತ್ತೆ, ಅಂದ್ರೆ ಎಷ್ಟು ಸಮಯಕ್ಕೆ ಜನರು ಇದರ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಅಂತ, ಅಂದ್ರೆ ಇದ್ರ ಅಪಾಯ ಯಾರಿಗೆ ಹೆಚ್ಚು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಸೊ ಯಾರಿಗೆ ಅಂದ್ರೆ ಈಗ ನಾವು ಈ ಕಿಡ್ನಿ ಸಮಸ್ಯೆ 100 ಜನರಲ್ಲಿ ಇದೆ ಅಂತ ನೋಡಿದ್ರೆ, ಯಾರಿಗೆ 50-60 ಜನರಲ್ಲಿ ಈ ಕಿಡ್ನಿ ಸಮಸ್ಯೆ ಇರೋದೇ, ಯಾರಿಗೆ ಶುಗರ್ ಇದೆಯೋ ಬಹಳ ವರ್ಷಗಳಿಂದ, ಯಾರಿಗೆ BP ಇದೆಯೋ ಬಹಳ ವರ್ಷ ಅಂತ ನಾ ಹೇಳುವಾಗ, ಯಾರಿಗೆ ಶುಗರ್ ಬಂದು 5 ವರ್ಷ ಮೇಲ್ಪಟ್ಟಿದೆ ಅಥವಾ BP ಬಂದು 5 ವರ್ಷ ಮೇಲ್ಪಟ್ಟಾಗಿದೆ, ಸೊ ಇಂಥವರಲ್ಲಿ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ 50-60% ಪ್ರತಿಶತ ನೋಡೋದು. ಇನ್ನು ಕೆಲವೊಬ್ಬರಿಗೆ ಹುಟ್ಟುತ್ತಾ ಏನೋ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಅನುವಂಶಿವಾಗಿ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾರು ಕಿಡ್ನಿ ಸಮಸ್ಯೆ ಆಗ್ಬೋದು, ಅದಾಗಿ ಅವರಿಗೆ ಹಾರ್ಟ್ ಸಮಸ್ಯೆ ಇರ್ಬೋದು, ಅವಾಗ ಅವರಿಗೆ ಕಿಡ್ನಿ ಸಮಸ್ಯೆ ಆಗ್ಬೋದು. ಸೊ ಬೇಸಿಕ್ಲಿ ಸ್ಕ್ರೀನಿಂಗ್ ಅನ್ನೋದು ಎಲ್ಲರಿಗೂ, ಅಂದ್ರೆ ಪಾಪ್ಯುಲೇಷನ್ ಸ್ಕ್ರೀನಿಂಗ್ ಎಲ್ಲರಿಗೂ ಸ್ಕ್ರೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾರಿಗೆ ಶುಗರ್ ಇದೆ, BP ಇದೆ ಅಥವಾ ಹಾರ್ಟ್ ಸಮಸ್ಯೆ, ಅವರು ಖಂಡಿತವಾಗಿ ಅವರ ಕಿಡ್ನಿಗಳನ್ನ ಪ್ರತಿ ವರ್ಷ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಯಾರಿಗಾರು ಕಿಡ್ನಿ ಸಮಸ್ಯೆ ಇದೆ ಅಂತ ಆದ್ರೆ ಅವರು ಕೂಡ ತಮ್ಮ ಕಿಡ್ನಿನ
ಪರೀಕ್ಷೆ ಮಾಡೋದು. ಹಾಗೆ 40-45 ದಾಟಿದ್ದೀರಾ ಅಂದ್ರೆ ಹೇಗೆ ನಾವು ಈಗ ಶುಗರ್ BP ನ ಪರೀಕ್ಷೆ ಮಾಡ್ತೇವೆ, ಸಿಂಪಲ್ ಟೆಸ್ಟ್ಗಳಿಂದ ಕಿಡ್ನಿನ ಕೂಡ ನಾವು ಪರೀಕ್ಷೆಗಳನ್ನ ಮಾಡಿಸ್ಕೋಬಹುದು. ಸರ್, ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಪೇನ್ ಕಿಲ್ಲರ್ ಜಾಸ್ತಿ ಬಳಸೋರು ಕಿಡ್ನಿ ಅದು ಅವ್ರಿಗೆ ಹಾನಿಕಾರಕ ಅಂತ, ಕಿಡ್ನಿಗೆ, ಇದು ನಿಜನಾ? ಕಿಡ್ನಿ ಪೇನ್ ಕಿಲ್ಲರ್ ಮತ್ತು ಕಿಡ್ನಿಗೆ ಒಂದು ಬೇರೆ ಬೇರೆ ಸಂಬಂಧ ಇದೆ. ಒಂದು, ಅದು ತಾತ್ಕಾಲಿಕವಾಗೂ ಕಿಡ್ನಿ ಸಮಸ್ಯೆ ಮಾಡಬಹುದು ನಾವು ಯಾವಾಗ ತಗೊಂಡಾಗ. ಇದಲ್ಲದೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪೇನ್ ಕಿಲ್ಲರ್ಗಳಿಂದ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗಿ ನೆಫ್ರಾಟಿಕ್ ಸಿಂಡ್ರೋಮ್ ಆಗ್ಬೋದು. ಹಾಗೆ ಪೇನ್ ಕಿಲ್ಲರ್ಗಳನ್ನ ದೀರ್ಘಾವಧಿ ಕಾಲ ಯಾರ ಸೂಪರ್ವಿಷನ್ ಇಲ್ಲದೆ, ಡಾಕ್ಟರ್ ಸೂಪರ್ವಿಷನ್ ಇಲ್ಲದೆ ತಗೊಂಡ್ರೆ ಕೆಲವೊಂದು ಪೇನ್ ಕಿಲ್ಲರ್ಗಳಿಂದ ನಮಗೆ ದೀರ್ಘಕಾಲದ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕೂಡ ಆಗಬಹುದು. ಡಾಕ್ಟರ್, ಈ ಸ್ಕ್ರೀನಿಂಗ್ ಇಷ್ಟಿಷ್ಟು ಸಮಯಕ್ಕೆ ಮಾಡಿಸ್ಬೇಕು, ಸರಿ, ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತೆ? ಕಿಡ್ನಿ ಸಮಸ್ಯೆ ಕಂಡು ಹಿಡಿಯೋದು ಅಂದ್ರೆ ಕಿಡ್ನಿ ಸಮಸ್ಯೆ ಇದೆಯೋ ಇಲ್ಲೋ ಅನ್ನೊಂದು ಏನು ಪರೀಕ್ಷೆಗೆ ಬೇಕಾದ್ರು ಸಿಂಪಲ್ ಪರೀಕ್ಷೆಗಳು. 1-2 ಪರೀಕ್ಷೆಯಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕಿಡ್ನಿ ಸಮಸ್ಯೆ ಇಲ್ವಾ. ಒಂದು ಸಿರಮ್ ಕ್ರಿಯಾಟಿನಿನ್ ಅನ್ನೋ ಪರೀಕ್ಷೆ ಇರುತ್ತೆ. ಹಾಗೆ ಒಂದು ಯೂರಿನ್ ಪರೀಕ್ಷೆ, ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗ್ತಿದೆಯಾ, ಯೂರಿನ್ ಅನಾಲಿಸಿಸ್. ಸೊ ಈ 2 ಪರೀಕ್ಷೆಗಳನ್ನು ಕೂಡಿದ್ರೆ ನಂಗೆ ಅನ್ಸ್ದಂಗೆ ಸಾಮಾನ್ಯವಾದ ಒಳ್ಳೆ ಲ್ಯಾಬೋರೇಟರಿ ಕೂಡ 250-300 ರೂಪಾಯಲ್ಲಿ ಈ ಪರೀಕ್ಷೆಗಳನ್ನು ನಾವು ಮಾಡಿಸಬಹುದು. ಡಾಕ್ಟರ್, ಈ ಮುಂಚೆ ನೀವು ನೆಫ್ರಾಟಿಕ್ ಸಿಂಡ್ರೋಮ್ ಅಂದ್ರಿ, ಹಾಗಂದ್ರೆ ಏನು? ಸೊ ನೆಫ್ರಾಟಿಕ್ ಸಿಂಡ್ರೋಮ್ ಅಂದ್ರೆ ನಮ್ಮ ಕಿಡ್ನಿಯ ಕೆಲಸಗಳನ್ನ ನೋಡಿದಾಗ ಒಂದು ಕೆಲಸ ಏನಿದೆ, ನಾವು ಕಿಡ್ನಿ ಸಮಸ್ಯೆಗಳನ್ನ 4-5 ಕೆಲಸಗಳನ್ನ ಮಾಡುತ್ತೆ ಕಿಡ್ನಿ. ಒಂದು ಫಿಲ್ಟ್ರೇಷನ್ ಅಂದ್ರೆ ಹೊಲಸುಗಳನ್ನ ಹೊರಗೆ ಹಾಕೋದು. ಸೊ ಹಾಗೆ ಹೊಲಸು ಹೋಗೋ ಒಳ್ಳೆ ಅಂಶಗಳು ಅಂದ್ರೆ ನಮ್ಮ ದೇಹದಲ್ಲಿರೋ ಪ್ರೋಟೀನ್ ಅಂಶ ಒಳ್ಳೆ ಅಂಶ, ಸೊ ಅದು ಹೊರಗೆ ಹೋಗಬಾರ್ದು. ಸೊ ಕಿಡ್ನಿಯಲ್ಲಿ ನಮ್ಮ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಚಾಪುಡಿ ಸೋಸೋ ಇದಿರುತ್ತೆ. ಸೊ ಅದ್ರಲ್ಲಿ ನೀವು ಇಮ್ಯಾಜಿನ್ ಮಾಡಿ, ಇನ್ ಕೇಸ್ ಆ ತೂತುಗಳು ದೊಡ್ಡದಾದ್ರೆ ಏನಾಗುತ್ತೆ, ಚಾಪುಡಿನೂ ಹೋಗ್ಬಿಡುತ್ತೆ ಒಳಗೆ. ಸೊ ಹಾಗೆ ಪ್ರೋಟೀನ್ ನಿಮ್ಮ ಕಿಡ್ನಿಯಲ್ಲೇ ತೂತುಗಳು ಏನು ಫಿಲ್ಟರ್ ಮಾಡೋ ತೂತುಗಳಿದೆ ದೊಡ್ಡದಾಗ್ಬಿಟ್ರೆ ನಾವು ಅದು ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಟೀನ್ ಸೋರಿದಾಗ ಏನಾಗುತ್ತೆ, ನಮ್ಮ ಮೈಕಾಲು ಕೈಕಾಲೆಲ್ಲ ಊತಾ ಬರುತ್ತೆ. ಸೊ ಅದಕ್ಕೆ ನಾವು ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ನಮ್ಮ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅಂತ. ಅಂದ್ರೆ ಸಮತೋಲಿತ ಆಹಾರ, ವ್ಯಾಯಾಮ, ನಿದ್ರೆ, ಮನರಂಜನೆ ಇದರೊಟ್ಟಿಗೆ ದೇಹವನ್ನು ಯೋಗದೊಟ್ಟಿಗೆ ದಂಡಿಸ್ತಾ ಹೋದಲ್ಲಿ ಆ ಮನುಷ್ಯನಿಗೆ ಯಾವುದೇ ರೀತಿಯ ದೈಹಿಕ ಅಥವಾ ಮಾನಸಿಕ ದುಃಖಗಳು ಬರಲ್ಲ ಅಂತ. ಸೊ ನಾನು ನಿಮ್ಮಿಂದ ಈಗ ಈ CKD ಇರೋ ಪೇಷಂಟ್ಸ್ಗಳಿಗೆ ಯಾವೆಲ್ಲ ಸೂತ್ರಗಳನ್ನು ನೀವು ಕೊಡ್ತೀರಾ ಅಂತ ಕೇಳಕ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಭಗವದ್ಗೀತೆಯಲ್ಲಿ ಏನ್ ಮೆನ್ಷನ್ ಮಾಡಿ ಅವಾಗ ಆಗಿನ ಕಾಲದಲ್ಲೇ ಹೇಳಿಬಿಟ್ರೆ ಅಂದ್ರೆ ಸೂಕ್ತ ಆಹಾರ, ಸೂಕ್ತ ವ್ಯಾಯಾಮ, ಇದನ್ನ ನಾವು ನೀವು ಹೇಳಿದ್ನ ಬದಲಾಯಿಸ್ತೇನೆ. ಅದನ್ನ ನಾವು CKD ಬಂದ ಮೇಲಲ್ಲ, ನಮ್ಮ ಜೀವನ ಸ್ಟಾರ್ಟ್ ಆದಂಗೆ ನಾವು ಪಾಲಿಸ್ತಾ ಬಂದ್ರೆ CKD ಆಗಲಿ, ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಅಂತ ಕಾಯಿಲೆಗಳು ಬರೋದನ್ನ ನಾವು ತಡಿಬಹುದು, ಅಥವಾ ಬಂದ್ರು ನಿಯಮಿತವಾಗಿ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ. ಸೊ ನಮ್ಮ ಕಿಡ್ನಿ ಪೇಷಂಟ್ಸ್ ಅಲ್ಲಿ ನಾವು ಕೆಲವೊಬ್ರು ಕೇಳ್ತಾರೆ, ಯೋಗ ಮಾಡಬಹುದಾ, ನಾವು ಅದು ಮಾಡಬಹುದಾ? ಡೆಫಿನೆಟ್ಲಿ ಎಲ್ಲಾ ಏನು ಪೆಟ್ಟು ಬೀಳಲ್ಲ, ನಾವು ಹೆಲ್ದಿ ಆಗಿರ್ತೀವಿ, ನಮ್ಮ ರಕ್ತದೊತ್ತಡ ಕಂಟ್ರೋಲಿಗೆ ಬರುತ್ತೆ, ಎಲ್ಲದನ್ನೂ ಮಾಡಬೇಕು. ಸೊ ಆಹಾರ, ಈಗಿನ ಕಾಲದಲ್ಲಿ ಎಲ್ಲಾ ಕೆಲವೊಂದು ಕಾಯಿಲೆಗಳಿಗೆ ನಮ್ಮ ಆಹಾರ ಪದ್ಧತಿನೇ ಏನೋ ಕಾರಣ. ಐಡಿಯಲ್ ಡಯಟ್ ಹೇಗಿರ್ಬೇಕು ಡಾಕ್ಟರ್? ಅಂದ್ರೆ CKD ಪೇಷಂಟ್ಸ್ಗಳಲ್ಲಿ, CKD ಪೇಷಂಟ್ಸ್ ಅಲ್ಲಿ ನಾವು ಐಡಿಯಲ್ ಡಯಟ್ ಅಂತ ಹೇಳಿದ್ರೆ ಕೆಲವೊಂದನ್ನ ನಾವು ಮೇನ್ಲಿ ಬಿಡಬೇಕಾಗುತ್ತೆ. ಒಂದು ಸಾಲ್ಟ್. ಸೊ ಎಲ್ಲ ನಮ್ಮ ಏನು ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದರ ಪ್ರಕಾರ ಅರೌಂಡ್ 5 grams ಆಫ್ ಸಾಲ್ಟ್, 4 to 5 grams ಆಫ್ ಸಾಲ್ಟ್ ನಾವು ತಗೋಬಹುದು ಅಂತ ಪರ್ ಡೇ. ಸೊ ಏನಾಗುತ್ತೆ, ನಮ್ಮ ಭಾರತೀಯ ಆಹಾರ ಪದ್ಧತಿಯಿಂದ ನಾವು ಈಗ ತಿಂತಾ ಇರೋ ಸಾಲ್ಟ್ ಅರೌಂಡ್ 10 to 12 grams, 2 ಪಟ್ಟು ಜಾಸ್ತಿ ಸಾಲ್ಟ್ ತಿಂತಾ ಇದೀವಿ. ಸೊ ಸಾಲ್ಟ್ ತಿನ್ನೋದ್ರಿಂದ ನಮ್ಮ BP ಅಷ್ಟೇ ಜಾಸ್ತಿ ಆಗೋದಿಲ್ಲ. ಕೆಲವೊಬ್ಬರಿಗೆ ನಾನು BP ಇದೆ, ನಾನು ಸಾಲ್ಟ್ ಕಡಿಮೆ ತಿನ್ಬೇಕು ಅಂತ ಅಲ್ಲ, ನಮ್ಮ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇದೆ, ನಮ್ಮ ಅಂಗಾಂಗಗಳ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇದೆ. ಸೊ ಒತ್ತಡದಿಂದ ಅವು ಕೂಡ ನಮ್ಗೆ ಹೇಗೆ ಒತ್ತಡ ಆದ್ರೆ ನಾವು ಸ್ಟ್ರೆಸ್ ಅಲ್ಲಿ ಆಗ್ತೇವೆ, ನಮ್ಮ ಅಂಗಾಂಗಗಳು ಕೂಡ ಸ್ಟ್ರೆಸ್ ಒಳಪಡ್ತವೆ. ಸೊ ಅದರಿಂದ ಅದ್ರ ಕೆಲಸಗಳು ಕಡಿಮೆ ಆಗುತ್ತೆ. ಸೊ ಸಾಲ್ಟ್ ಈಸ್ ದ ಫಸ್ಟ್ ಥಿಂಗ್ ವಿ ಶುಡ್ ರೆಡ್ಯೂಸ್. ಅಂದ್ರೆ ಸಾಲ್ಟ್ 5 ಗ್ರಾಮ್ಗಿಂತನೂ ಕಡಿಮೆ ಮಾಡಬೇಕು. ಸೊ ಅದರಲ್ಲಿ ನಾವು ಹೇಳುವಾಗ ಏನಾದ್ರೆ ಕೆಲವೊಂದ್ಸಲ 5 ಗ್ರಾಮ್ ತಗೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಹೇಗೆ 5 ಗ್ರಾಮ್ ನಾವು ತಗೊಳ್ಳೋದು, 5 ಗ್ರಾಮ್ ಹೇಗೆ ಮೆಜರ್ಮೆಂಟ್ ಮಾಡಬೇಕಂತ. ಸೊ ಫಸ್ಟ್ ಏನಾಗುತ್ತೆ, ಅದಕ್ಕೆ ನಾವು ಯಾವಾಗೂ ಸಾಲ್ಟ್ ಕಡಿಮೆ ಇನ್ನೊಂದು ತಪ್ಪು ಮಾಡೋದು, ಯಾರು ಎಲ್ಲರೂ ರೋಗಿಗಳನ್ನ ನಾನು ಸಾಲ್ಟ್ ಕಡಿಮೆ ಅಂತ ಮಾಡಿದ್ರೆ ಓಕೆ, ಒಂದ್ 2 ದಿವಸ ಹೋಗಿ ಮನೇಲೆಲ್ಲ ಸಾಲ್ಟ್ ಫುಲ್ ಕಡಿಮೆ ಮಾಡ್ಬಿಡ್ತಾರೆ. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಓಕೆ ನಂಗೆ ರುಚಿನೇ ಇಲ್ಲ, ಈ ತರ ಜೀವನ ಯಾಕೆ ಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಆದ್ದರಿಂದ
ನಮ್ಮ ದೇಹದಲ್ಲಿ ನಮ್ಗೆ ನಾಲಿಗೆಗೆ ಏನಿದೆ ಅಂದ್ರೆ ನಮ್ಗೆ ಟೈಮ್ ಕೊಡ್ಬೇಕು. ಅಂದ್ರೆ 4 ರಿಂದ 6 ವಾರಗಳ ಕಾಲ ಟೈಮ್ ಕೊಟ್ರೆ ಅದು ಹೊಸ ರುಚಿಗೆ ಗ್ರಾಜುಯಲಿ ಕಡಿಮೆ ಮಾಡ್ಬೇಕು. ಸೊ ಫಸ್ಟ್ ಮೇಲುಪ್ಪು ಕಡಿಮೆ ಮಾಡ್ಬೇಕು. ಅಂದ್ರೆ ನಮ್ಮ ಮೇಲುಪ್ಪು ಅಂದ್ರೆ ನಾವು ಉಪ್ಪಿನಕಾಯಿ ತಿಂತೀವಿ, ಸೌತೆಕಾಯಿಗೆ ಉಪ್ಪು ಹಾಕೋತೀವಿ, ಈ ತರ ಉಪ್ಪುಗಳನ್ನ ಫಸ್ಟ್ ಸ್ಟೇಜ್ ಅಲ್ಲಿ ಕಡಿಮೆ ಮಾಡಿ, 2ನೇ ಸ್ಟೇಜ್ ಅಲ್ಲಿ ನಾವು ನಮ್ಮ ಅನ್ನದಲ್ಲೂ ಉಪ್ಪು ಹಾಕ್ತಿವಿ, ಚಪಾತಿಯಲ್ಲೂ ಉಪ್ಪು ಹಾಕ್ತಿವಿ, ಅದನ್ನ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಕಡಿಮೆ ಮಾಡಿ ಒಂದು 2 ವಾರ ಇದ್ರಲ್ಲಿ ಗ್ಯಾಪ್ ಕೊಟ್ಟು ಆಮೇಲೆ ಸೊ ಒಂದು ಚಾಪುಡಿ ಚಮಚ ಏನಿದೆ, ಟೀ ಸ್ಪೂನ್ ಅಂತ ಏನ್ ಹೇಳ್ತೇವೆ, ಅದು 5 grams. ಸೊ ಆ 5 grams ಅನ್ನೋ ಸಾಲ್ಟ್ ಒಂದು ಚಮಚ ಉಪ್ಪು ದಿನದಲ್ಲಿ ಅಂದ್ರೆ ನಾವು ಒಂದ್ ಅಡಿಗೆಲೆ 3-4 ಚಮಚ ಹಾಕ್ತಿವಿ. ಸೊ ನಮ್ಮ ಮನೇಲಿ 4 ಜನ ಇದ್ರೆ ಪ್ರಾಬಬ್ಲಿ 4 ಚಮಚ ಟೀ ಸ್ಪೂನ್ ಅನ್ನ ನಾವು ಉಪಯೋಗಿಸಿದ್ರೆ ಎಲ್ಲರೂ ನಾವು ಕಡಿಮೆ ತಿಂತಾ ಇದೀವಿ. ಸೊ ಸಾಲ್ಟ್ ಇಸ್ ದ ಒನ್ ಥಿಂಗ್. ಆಮೇಲೆ ನೀರು. ಸೊ ಕೆಲವೊಬ್ಬರಿಗೆ ನಾವು ಎಲ್ಲರೂ ಕಿಡ್ನಿ ಕಾಯಿಲೆ ನೀರು ಕಡಿಮೆ ಕುಡಿಬೇಕು ಅಂತಲ್ಲ, ನೀರು ಜಾಸ್ತಿ ಕುಡಿಬೇಕು ಅಂತ. ಕೆಲವೊಬ್ರು ತಪ್ಪು ತಿಳ್ಕೊಳ್ತಾರೆ, ಓಕೆ ನಾನು ಕಿಡ್ನಿ ಕಾಯಿಲೆ ಇದೆ, ನಾನು ನೀರು ಜಾಸ್ತಿ ಕೊಡೋ ಸರಿ ಹೋಗುತ್ತೆ ಅಂತ. ಕೆಲವೊಂದು ಕಿಡ್ನಿ ಕಾಯಿಲೆಗಳು ಯಾವುದು, ಕೆಲವೊಬ್ರಿಗೆ ಸ್ಟೋನ್ ಆಗಿರುತ್ತೆ. ಸ್ಟೋನ್ ಆದಾಗ ಅಲ್ಲ, ಸ್ಟೋನ್ ಪ್ರಿವೆನ್ಷನ್ ಆಗೋ ಮುಂದೆ ಆಗಬಾರ್ದು ಅಂತ ನಾವು ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ಜಾಸ್ತಿ ಸರ್ ಕರೆಕ್ಟ್ ಆಗಿ ಹೇಳಿದ್ರೆ ಅಂದ್ರೆ 2.5 ರಿಂದ 3 ಲೀಟರ್ ಯೂರಿನ್ ಆಗ್ಬೇಕು. ಅಂದ್ರೆ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕುಡಿಯೋಣ, 3 ರಿಂದ 3.5 ಲೀಟರ್ ನಾವು ನೀರು ಕುಡಿಬೇಕು ಡೈಲಿ. ಸ್ಟೋನ್ ಇದ್ದವರು ಅಂದ್ರೆ ಈಗ ಹೆವಿ ಆಕ್ಟಿವಿಟಿ ಮಾಡೋರಲ್ಲಿ ಅದು ಜಾಸ್ತಿ ಆಗಬೇಕಾ? ಸೊ ಅದೇ ನಾವು ಯಾವ ಹಾಬಿಯಲ್ಲಿ ಇದೀವಿ ಅಥವಾ ನಾವು ಯಾವ ವ್ಯವಸಾಯದಲ್ಲಿ ಇದೀವಿ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ರಿಕ್ವೈರ್ಮೆಂಟ್ ಸ್ವಲ್ಪ ಕಡಿಮೆ ಆಗಿರ್ಬೋದು. ಸೊ ಅದಕ್ಕೆ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾನೆ, ಥರ್ಸ್ಟ್ ಅಂತ ಕೊಟ್ಟಿದ್ದಾನೆ ಅಲ್ವಾ. ಸೊ ನಮ್ಗೆ ಥರ್ಸ್ಟ್ ಗೊತ್ತಾಗುತ್ತೆ, ನಮ್ ಬಾಯಾರಿಕೆ ಆಗುತ್ತೆ. ಆ ಬಾಯಾರಿಕೆ ಆದಾಗ ನಾವು ನೀರು ಕುಡಿತಾ ಹೋದ್ರೆ, ಸ್ವಲ್ಪ ಜಾಸ್ತಿ ಕುಡಿತಾ ಇದ್ರೆ ಓವರ್ ಆಲ್ ಅದು ಒಂದು ಇದು. ಸೊ ಯೂರಿನ್ ಇನ್ಫೆಕ್ಷನ್ ಆದಾಗ ನಾವು ಕೂಡ ನೀರು ಜಾಸ್ತಿ ಕುಡಿರಿ ಅಂತ. ಹಾಗೆ ನೀರು ಯಾರು ಕಡಿಮೆ ಕುಡಿಬೇಕಂದ್ರೆ, ಯಾರಿಗೆ ಕಾಲ್ ಬಾವು ಬರ್ತಾ ಇದೆ ಅಥವಾ ಆಯಾಸ ಆಗ್ತಾ ಇದೆ ಅಥವಾ ಅವರಿಗೆ ಆಲ್ರೆಡಿ ನೀರಿನ ಪ್ರಮಾಣ ಅವರ ದೇಹದಲ್ಲಿ ಜಾಸ್ತಿ ಇದೆ ಅಂದಾಗ ನಾವು ನೀರು ಕಡಿಮೆ ಕುಡಿಬೇಕಾಗುತ್ತೆ. ಸೊ ಇದನ್ನ ನೀವು ನಿಮ್ ಡಾಕ್ಟರ್ ಹತ್ರ ಸಲಹೆಯನ್ನ ತಗೋಬೇಕು. ಎಲ್ಲರೂ ಕಡಿಮೆ ಕುಡಿಬೇಕು ಅಂತಲ್ಲ, ಎಲ್ಲರೂ ಜಾಸ್ತಿ ಕುಡಿಬೇಕು ಅಂತಲ್ಲ. ಸೊ ಆ ಸಲಹೆನ ನೀವು ಡಾಕ್ಟರ್ ಹತ್ರ ತಗೋಬೇಕು. ಇನ್ನು ಡಯಾಬಿಟಿಸ್ ಅಂದ್ರೆ, ಈಗ ಕಿಡ್ನಿ ಕಾಯಿಲೆ ಡಯಾಬಿಟಿಸ್ ಇಂದ ಆದ್ರೆ, ಸೊ ನೀವು ಡಯಾಬಿಟಿಸ್ ಅನ್ನೋ ಏನೋ ಆಹಾರ ಪದ್ಧತಿ ಇದೆ, ಅದನ್ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಹಾಗೆ ಕಿಡ್ನಿ ಕಾಯಿಲೆಯಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಈಗ ಡಯಾಬಿಟಿಸ್ ಇರುತ್ತೆ, ಅವರು ರಾಗಿನ ಉಪಯೋಗಿಸ್ತಾ ಇರ್ತಾರೆ, ನಮಗೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅಂತ. ಸೊ ಹಾಗೆ ಕೆಲವೊಂದು ಪೊಟ್ಯಾಷಿಯಂ ಜಾಸ್ತಿ ಇರೋ ರಾಗಿ ಕೂಡ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಸೊ ಪೊಟ್ಯಾಷಿಯಂ ಅನ್ನೋ ಪದಾರ್ಥ ಯಾವ್ದ್ರಲ್ಲಿ ಜಾಸ್ತಿ ಇದೆ, ಕೆಲವೊಂದು ಉದಾಹರಣೆ ಅಂದ್ರೆ ಕೆಲವೊಂದ್ಸಲ ರಾಗಿ ಆಗಿರ್ಬೋದು, ಎಳ್ನೀರು ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಈ ಇದ್ರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಏನಿದೆ ಅದರಲ್ಲಿ ನಾವು ಆ ತರದ ಏನು ಸೊ ಕೆಲವೊಬ್ರು ಏನ್ ಅನ್ಕೋತಾರೆ, ನಾ ಇದೆಲ್ಲ ಓಕೆ ರಾಗಿ ತಿನ್ಬೇಡ ಅಂದಿದ್ದಾರೆ ಅಥವಾ ಬಾಳೆಹಣ್ಣು ತಿನ್ಬೇಡ, ಇದರಿಂದ ನಂಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಖಂಡಿತವಾಗಿ ಆಗಲ್ಲ. ಇದರಿಂದ ಕಿಡ್ನಿ ಪ್ರಾಬ್ಲಮ್ ಆಗಲ್ಲ. ಆದ್ರೆ ನಿಮ್ಮ ಕಿಡ್ನಿಯ ಕ್ಷಮತೆ ಕಡಿಮೆ ಇದ್ದಾಗ ಅದರ ಕ್ಷಮತೆ, ಪೊಟ್ಯಾಷಿಯಂ ಅನ್ನ ಹೊರಗೆ ಹಾಕುವ ಕ್ಷಮತೆ ಕೂಡ ಕಡಿಮೆ ಆಗಿರುತ್ತೆ. ಸೊ ನಾವು ಆಲ್ರೆಡಿ ಕ್ಷಮತೆ ಕಡಿಮೆ ಇದೆ, ಪೊಟ್ಯಾಷಿಯಂ ಹಾಕೋ ಅದನ್ನ ಜಾಸ್ತಿ ಪೊಟ್ಯಾಷಿಯಂ ಕೊಟ್ಬಿಟ್ರೆ ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಜಾಸ್ತಿಯಾಗಿ ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಆಗುತ್ತೆ. ಆದ್ರಿಂದ ನಾವು ಯಾವಾಗ ಕಡಿಮೆ ಹೇಳ್ತೀವೋ ಅದು ಕಿಡ್ನಿ ಸಮಸ್ಯೆ ಅಂತಲ್ಲ, ನಿಮಗೆ ಕಿಡ್ನಿಯ ಕ್ಷಮತೆ, ಪೊಟ್ಯಾಷಿಯಂ ಹೊರ ಹಾಕುವ ಕ್ಷಮತೆ ಕಡಿಮೆ ಆಗಿದೆ. ಸೊ ನೀವು ಮತ್ತೆ ಪೊಟ್ಯಾಷಿಯಂ ಅದಕ್ಕೆ ಲೋಡ್ ಮಾಡಬೇಡಿ ಅಂತ. ಡಾಕ್ಟರ್, ಈಗ ಒಂದು ಇಂಟರಾಕ್ಟಿವ್ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ ಮಾಡೋಣ. ಕೆಲವೊಂದಿಷ್ಟು ಪೇಷಂಟ್ಸು ನಮಗೆ ಕ್ವೆಶನ್ಸ್ ಕಳಿಸಿರೋದು ನೀವು ಕೇಳಲೇಬೇಕು ಅಂತ. ಸೊ ನಾನು ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ, ನೀವು ಉತ್ತರ ಕೊಡ್ತಾ ಹೋಗಿ, ಆಯ್ತಾ? ಮೊದಲನೇದು, ಜಾಸ್ತಿ ನೀರು ಕುಡಿಯೋದ್ರಿಂದ ಅದು ನಮ್ಮ ಕಿಡ್ನಿ ಒಳಗಿರುವ ಟಾಕ್ಸಿನ್ಸ್ನ ಫ್ಲಶ್ ಮಾಡಿ ಅದನ್ನ ಸ್ವಸ್ಥವಾಗಿಡುತ್ತೆ ಅಂತ. ಸೊ ಎಲ್ಲದೂ ಮಿತವಾಗಿ ಮಾಡಬೇಕು ಅಂತ. ಸೊ ಎವ್ರಿಥಿಂಗ್ ಇಸ್ ಅಮೃತನ ಮಾಡ್ಕೋಬೇಡಿ, ಮಿತವಾಗಿ ತಗೋಬೇಕು ಅಂತ. ಸೊ ಹಾಗೆ ನೀರು, ಇಟ್ಸ್ ವೆರಿ ಈಸಿ. ಯು ಹ್ಯಾವ್ ಅ ಥರ್ಸ್ಟ್ ಮೆಕ್ಯಾನಿಸಮ್. ಬಾಯಾರಿಕೆ ಆದ್ರೆ ನೀರು ಕುಡಿರಿ. ಅಂದಾಜು ಎಷ್ಟು ನೀರು ಕುಡಿಬೇಕು ಅಂತ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ. ಸೊ 8 glasses ಆಫ್ ವಾಟರ್ ಅಂತಾರೆ, ಅರೌಂಡ್ 2 liters ಅಂತಾರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ವರ್ಕ್. ನೀವ್ ಏನ್ ಕೆಲಸ ವ್ಯವಸಾಯದಲ್ಲಿ ಇದೀರಾ ಅದ್ರ ಮೇಲೆ ಹೋಗುತ್ತೆ. ಸೊ ಬಾಯಾರಿಕೆ ಅನ್ನೋದು ಏನಿದೆ, ದೇವ್ರು ಕೊಟ್ಟ ಈಸಿಯಸ್ಟ್ ಸ್ವಿಚ್. ಸೊ ಯಾವಾಗ ಬಾಯಾರಿಕೆ ಆಗುತ್ತೆ, ನೀರು ಕುಡಿದ್ರೆ ಅರೌಂಡ್ ಆವರೇಜ್ ಆಗಿ ಒಬ್ಬ ಮನುಷ್ಯಗೆ 2 liters, 2 to 2.5 liters ನೀರು ಬೇಕು ಅಂತ ಹೇಳ್ಬೋದು. ಓಕೆ, ಈಗ ಎಳ್ನೀರು ಕುಡಿಯೋದು ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಒಳ್ಳೇದಾ? ಸೊ ಎಳ್ನೀರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಎಳ್ನೀರನ್ನ ನಾವು ಸಾಮಾನ್ಯವಾಗಿ ನಮ್ಗೇನು ಕಾಯಿಲೆ ಇಲ್ಲ ಅಂದ್ರೆ ಕುಡಿಯೋದ್ರಿಂದ ಅದರಲ್ಲಿ ಇಲೆಕ್ಟ್ರೋಲೈಟ್ಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಎಳ್ನೀರು ಪದೇ ಪದೇ ಕುಡಿಯೋದ್ರಿಂದ ಅದರಲ್ಲಿ ಗ್ಲೂಕೋಸ್ ಕಂಟೆಂಟ್ ಇದೆ. ಸೊ ಅದರಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇನ್ನು ಕಿಡ್ನಿ ಪೇಷಂಟ್ಸ್ ಅಲ್ಲಿ ಅದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಬಹಳ ಇದೆ. ಸೊ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಆದ್ರೆ ಹಾರ್ಟಿಗೆ ಸಮಸ್ಯೆ ಆಗ್ಬೋದು ಅಂತ ನಾವು ಯೂಶಲಿ ಕಿಡ್ನಿ ಪೇಷಂಟ್ಸ್ ಇದ್ರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ರೆ ಎಳ್ನೀರನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸಿಕೆಡಿ ಇರುವವರು ಯಾವ ಹಣ್ಣು ಕೂಡ ತಿನ್ನೋ ಹಾಗಿಲ್ವಾ? ಹಾಗೇನೂ ಇಲ್ಲ. ಸಿಕೆಡಿ ಇರೋರು ಕೂಡ ಪೊಟ್ಯಾಷಿಯಂ ಲೋ ಇರುವ ಹಣ್ಣುಗಳನ್ನ ತಿನ್ಬಹುದು. ಲೈಕ್ ಆಪಲ್, ಪೇರ್ಲೆ ಹಣ್ಣು, ಪಪಾಯ, ಈ ತರ ಹಣ್ಣುಗಳನ್ನ ಆಯ್ಕೆ ಮಾಡಬಹುದು. ದ ಥಿಂಗ್ ಇಸ್ ಪೋರ್ಷನ್ ಸೈಜ್. ಅಂದ್ರೆ ನಾವು ಎಷ್ಟು ತಿಂತಾ ಇದೀವಿ ಅಂತಾನು ಇಂಪಾರ್ಟೆಂಟ್. ನಾವು ಈ ಡಯಾಬಿಟಿಸ್ ಬಂದ್ ಕೂಡ ಅಷ್ಟೇ, ಎಲ್ಲರೂ ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ರೆ ಕೆಲವೊಂದು ಹಣ್ಣುಗಳನ್ನ ನಾವು ಒಪ್ಕೋಬಹುದು. ಲೈಕ್ ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು, ಇದ್ರಲ್ಲಿ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಅಥವಾ ಇದು ಜಾಸ್ತಿ.
ಬಟ್ ಕೆಲವೊಂದು ಹಣ್ಣುಗಳನ್ನ ಆಪಲ್ ತಿನ್ಬಹುದು, ಬಟ್ ಪೋರ್ಷನ್ ಸೈಜ್ ಯು ಶುಡ್ ಲಿಮಿಟ್ ಯುವರ್ ಪೋರ್ಷನ್ ಪ್ರಿಫರಬಲಿ ಸೈಜ್. ಮಾರ್ನಿಂಗ್ ಬೆಟರ್ ನೈಟ್ ಬೆಟರ್ ಈ ತರ ಹಾಗೇನೂ ಇಲ್ಲ. ಇಲ್ಲ. ಸೊ ಯು ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಯುವರ್ ಪಾರ್ಟ್ ಆಫ್ ಯುವರ್ ಯಾಕಂದ್ರೆ ಈಗೆಲ್ಲ ಮಾರ್ನಿಂಗ್ ತಿನ್ನೋದು ಬೆಟರ್ ಅಂತ ಓಟ್ಸ್ ಜೊತೆಗೆ ಮಾರ್ನಿಂಗ್ ತಿನ್ಬಿಡ್ತಾರೆ. ಫ್ರೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಓವರ್ ಆಲ್ ಹೆಲ್ತ್. ಯಾಕಂದ್ರೆ ಅದರಲ್ಲಿ ಪೊಟ್ಯಾಷಿಯಂ ಅನ್ನೋಷ್ಟು ಅಂಶ ಜಾಸ್ತಿ ಇರುತ್ತೆ. ದಾಟ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಆಫ್ ಬ್ಲಡ್ ಪ್ರೆಷರ್, ಡಿಕ್ರೀಸ್ ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್. ಬಟ್ ಇಲ್ಲಿ ಏನು ಪ್ರಾಬ್ಲಮ್, ಆಲ್ರೆಡಿ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದ್ರಲ್ಲಿ ಪೊಟ್ಯಾಷಿಯಂ ಆಲ್ರೆಡಿ ನಿಮ್ಮ ಮೈಯಲ್ಲಿ ಜಾಸ್ತಿ ಇದೆ. ಸೊ ನೀವು ಮತ್ತೆ ಅದನ್ನ ಎಕ್ಸ್ಟ್ರಾ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಹಾರ್ಟಿಗೆ ಸಮಸ್ಯೆ ಆಗ್ಬೋದು ಅಂತ ನಾವು ಪೊಟ್ಯಾಷಿಯಂ ಇರೋದನ್ನ ಲಿಮಿಟ್ ಮಾಡಿ ಅಂತ ಹೇಳ್ತೇವೆ. ಸೊ ಕೆಲವೊಂದು ಹಣ್ಣುಗಳನ್ನ ಹೇಳಿದಾಗ ತಿನ್ನಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈ ಕ್ರೋನಿಕ್ ಕಿಡ್ನಿ ಡಿಸೀಸ್ ನ ಸಂಪೂರ್ಣವಾಗಿ ಗುಣ ಮಾಡಬಹುದಾ? ಸಂಪೂರ್ಣವಾಗಿ ಗುಣ ಮಾಡೋಕ್ಕಾಗಲ್ಲ. ಕ್ರಾನಿಕ್ ಕಿಡ್ನಿ ಡಿಸೀಸ್ ನ, ಅಕ್ಯೂಟ್ ಕಿಡ್ನಿ ಇಂಜುರಿನ ಸಂಪೂರ್ಣವಾಗಿ ಗುಣ ಮಾಡಬಹುದು. ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಸ್ ದ ಮ್ಯಾನೇಜಬಲ್ ಡಿಸೀಸ್ ಆರ್ ಟ್ರೀಟೇಬಲ್ ಡಿಸೀಸ್ ಅಂತ. ಸೊ ನಾವು ಯಾವುದೇ ಕಾಯಿಲೆನ ನಾವು ಎರಡು ತರ ವಿಂಗಡಿಸಬಹುದು. ಒಂದು ಕ್ಯೂರೇಬಲ್, ಅಂದ್ರೆ ನನಗೆ ಕಾಯಿಲೆ ಬಂತು, ಕಾಯಿಲೆ ಹೋಯ್ತು, ಅದು ಕ್ಯೂರೇಬಲ್. ಟ್ರೀಟೇಬಲ್, ಲೈಕ್ ಡಯಾಬಿಟಿಸ್ ಬಂತು, ಡಯಾಬಿಟಿಸ್ ಹೋಗ್ತಾ ಇಲ್ಲ, ಬಟ್ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನ ಕೂಡ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಓಕೆ, ಈಗ ಎಲ್ಲಾ ಸಿಕೆಡಿ ಪೇಷಂಟ್ಸ್ ಡಯಾಲಿಸಿಸ್ ನ ಮಾಡಿಸೋ ಅವಶ್ಯಕತೆ ಇದೆಯಾ? ಇಲ್ಲ. ಸಿಕೆಡಿನ ನಾವು 5 ಹಂತವಾಗಿ ವಿಂಗಡಿಸ್ತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಅಂತ. ಯಾರು ಸ್ಟೇಜ್ 5 ಅಥವಾ ಅವರ ಕಿಡ್ನಿ ಕೆಲಸ, 2 ಕಿಡ್ನಿ ಸೇರಿ ಕಿಡ್ನಿ ಕೆಲಸ 10-15% ಕಡಿಮೆ ಇದೆ, ಅಂತವರಲ್ಲಿ ಮಾತ್ರ ಡಯಾಲಿಸಿಸ್ ಬೇಕಾಗುತ್ತೆ. ಇನ್ನು ಸ್ಟೇಜ್ 4 ತನಕ ಮಾತ್ರೆಯಲ್ಲಿ ಅದನ್ನ ಮ್ಯಾನೇಜ್ ಮಾಡಬಹುದು. ಸ್ಟೇಜ್ 5 ಬಂದಾಗ ನೀವು ಐದರ್ ಡಯಾಲಿಸಿಸ್ ಆಯ್ಕೆ ಮಾಡ್ಕೋಬಹುದು, ಅಥವಾ ಅದಕ್ಕಿಂತ ಉತ್ತಮ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನ ಕಿಡ್ನಿ ಕಸೆಯನ್ನ ಆಯ್ಕೆ ಮಾಡಬಹುದು. ಓಕೆ, ಡಾಕ್ಟರ್ ಪ್ರವೀಣ್ ಮಾಳ್ವದೆ ಅವರೇ, ನೀವಿಷ್ಟೊತ್ತು ನಿಮ್ಮ ಪ್ರೆಷಸ್ ಟೈಮ್ನ ನಮಗಂತ ಮೀಸಲಿಟ್ಟು ಈ ಹೆಲ್ತ್ ಪಾಡ್ಕಾಸ್ಟ್ಗೆ ಬಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ಇದು ನಿಜವಾಗ್ಲೂ ನಮ್ಮ ಆಡಿಯನ್ಸ್ಗೆ ಬಹಳ ಉಪಯುಕ್ತಕಾರಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ.